ಪ್ರಿಯ ನಿರೀಕ್ಷಕರ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಸೆರಗಲ್ಲಿ ಕೆಂಡವನ್ನು ಎಷ್ಟು ಸಮಯ ಬಚ್ಚಿಡೋದಕ್ಕೆ ಸಾಧ್ಯ ಇದೆ ಹೇಳಿ? ಹಾಗೆ ಮನಸ್ಸಿನ ಒಳಗಿರೋ ಆಕ್ರೋಶವನ್ನು ಎಷ್ಟು ದಿನ ಇಟ್ಕೊಂಡಿರಬಹುದು? ಒಂದಲ್ಲ ಒಂದಿನ ಅದು ಹೊರಗೆ ಬರಲೇಬೇಕಲ್ವೇ? ದೊಡ್ಡದಾಗಿ ಸ್ಫೋಟ ಆಗಲೇಬೇಕು. ಫೈನಲಿ ಆ ದಿನ ಬಂದಂಗಿದೆ. ಕಾಯುವಷ್ಟು ಕಾಯ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಬಣ ರಾತ್ರೋರಾತ್ರಿ ರಾಜ್ಯ ರಾಜಕಾರಣದ ಕಥೆಯನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. 40 ಶಾಸಕರು ಸೇರಿ ಸಿದ್ದು ಸರ್ಕಾರವನ್ನು ಬೀಳಿಸೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವತ್ತು. ಹಾಗಾದ್ರೆ ಮುಂದೇನು? ಸರ್ಕಾರ ಬೀಳಿಸಿ ಏನು ಮಾಡಬಹುದು? ಡಿ.ಕೆ. ಶಿವಕುಮಾರ್ BJPಯನ್ನು ಸೇರ್ಕೊಳ್ತಾರಾ? BJPಯೊಂದಿಗೆ ಸೇರಿ ಹೊಸ ಸರ್ಕಾರದ ರಚನೆ ಆಗುತ್ತಾ? ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ಏನೇನು ನಡೀತಾ ಇದೆ ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಡಿ.ಕೆ. ಶಿವಕುಮಾರ್ ಸಾಹೇಬ್ರದ್ದೇ ಒಂದು ಹಳೆ ಮಾತಿದೆ, ನಾನೇನು ಕಿವಿ ಮೇಲೆ ಹೂವಿಟ್ಕೊಂಡು ರಾಜಕೀಯ ಮಾಡೋದಕ್ಕೆ ಬಂದಿಲ್ಲ ಅಂತ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ನಿಷ್ಠಾವಂತರೇ, ಅದರಲ್ಲಿ ನೋ ಡೌಟ್. ಆದರೆ ಅದಕ್ಕಾಗಿ CM ಸ್ಥಾನವನ್ನು ಕೂಡ ಬಿಟ್ಟು ಕೊಡುವಷ್ಟು ಮೂರ್ಖರಂತೂ ಖಂಡಿತ ಅಲ್ಲ. ಯಾರಾದರೂ ಆಗಿರಲಿ, ಪಟ್ಟ ಶ್ರಮಕ್ಕೆ ಪ್ರತಿಫಲ ಬಯಸಿಯೇ ಬಯಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ಅದನ್ನೇ ಮಾಡ್ತಾ ಇರೋದು. ಹೈಕಮಾಂಡ್ ತುಂಬ ಪ್ರಯತ್ನಗಳನ್ನು ನಡೆಸ್ತು, ಏನಾದರೂ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಅಂತ. ಆದರೆ ಇದು ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ನಮ್ಮ ಪ್ರಕಾರ ಕರ್ನಾಟಕ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಅನ್ನೋ ಪ್ರಸಂಗ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತು ಬಿಟ್ಟಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಬಣದ 40 ಶಾಸಕರು ಬಹಿರಂಗವಾಗಿಯೇ ಬಜೆಟ್ಗೂ ಮುನ್ನ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಎಲ್ಲರೂ ಸೇರಿ ಸರ್ಕಾರ ಬೀಳಿಸುವ ಚಕ್ರವ್ಯೂಹವನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡಿ, 4-5 ದಿನಗಳ ಹಿಂದೆ ಅಂದ್ಕೊಳ್ತೀನಿ, ನಾವೇ ಒಂದು ವಿಡಿಯೋವನ್ನು ಮಾಡಿದ್ವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಹಿಮಂತ್ ಬಿಶ್ವ ಶರ್ಮಾ ಅವರಿಗೆ ಆದಂಗೆ ಅವಮಾನ ಮಾಡಲಾಗ್ತಿದೆ, ಹೈಕಮಾಂಡ್ ಭೇಟಿಗೆ ಅವರು ಪರದಾಡಿ ಕೊನೆಯಲ್ಲಿ ಅವಕಾಶ ಸಿಕ್ತು ಅಂತ. ಇದನ್ನು ಡಿ.ಕೆ. ಶಿವಕುಮಾರ್ ಅವ್ರು ಹೇಗೆ ತಗೊಳ್ತಾರೆ ಮುಂದೆ? ಅವರಿಗೆ ಹಿಮಂತ್ ಬಿಶ್ವ ಶರ್ಮಾ ಅವರಿಗಿದ್ದಷ್ಟೇ ಧೈರ್ಯ ಇದೆಯಾ? ಪಕ್ಷ ಬಿಟ್ಟು ಬರ್ತಾರಾ? ಈ ಥರದ ಚರ್ಚೆಗಳನ್ನು ಆಲ್ರೆಡಿ ನಾವು ಮಾಡಿದ್ವಿ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರ ನಡೆಯನ್ನು ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕರ್ನಾಟಕದ ಹಿಮಂತ್ ಬಿಶ್ವ ಶರ್ಮಾ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿಯಲ್ಲಿ ಕೂರುವ ಎಲ್ಲ ಅರ್ಹತೆ ಇತ್ತು. ಆದರೆ ಅವರ ಬಳಿ ಶಾಸಕರ ಸಂಖ್ಯೆ ಎಷ್ಟಿದೆ, ಬೆಂಬಲ ಎಷ್ಟಿದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ರೀಸೆಂಟಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ವಿದೇಶಿ ಪ್ರವಾಸವನ್ನು ಮಾಡ್ತಾರೆ. ಅವರಂತೂ ಮುಂಚೆಯಿಂದ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ 137 ಶಾಸಕರು ಕೂಡ ನಮ್ಮವರೇ, ನಾನು ಅಧ್ಯಕ್ಷ ಅಂತ ಹೇಳ್ತಾ ಬಂದಿದ್ರು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ದೊಡ್ಡ ಸಿಗ್ನಲನ್ನು ಕೊಟ್ಟಿರೋದು. ಡಿ.ಕೆ. ಶಿ ಅವರ ಟೀಮು ನೇರವಾಗಿ ಸಿದ್ದು ಬಣ ಹಾಗೂ ಹೈಕಮಾಂಡ್ಗೆ ರಾತ್ರೋರಾತ್ರಿ ಕೌಂಟರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಸಮೀಪ ಇರುವಂತಹ, ಅಂದರೆ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವ ದಾರಿಯಲ್ಲಿ 4 ಸೀಸನ್ಸ್ ಅನ್ನೋ ಹೋಟೆಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯ ನೇತೃತ್ವವನ್ನು ಮಾಗಡಿ ಶಾಸಕ H.C. ಬಾಲಕೃಷ್ಣ ಅವರು ವಹಿಸಿಕೊಂಡಿದ್ರು. ಅಧಿಕೃತವಾಗಿದ್ದು H.C. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸೇರಿದ ಊಟದ ಕೂಟ ಅಂತ ಹೇಳ್ಕೊಳ್ಳಾಗ್ತಿದೆ. ನೋಡಿ, ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಇರೋದು ಫೆಬ್ರವರಿ 28ನೇ ತಾರೀಕು. ಆದರೆ ಅವತ್ತು ಅವರು ರಾಜ್ಯದಲ್ಲಿ ಇರೋದಿಲ್ಲ. ಇದೊಂದು ಕಾರಣ ನೀಡಿ ಫೆಬ್ರವರಿ 26ನೇ ತಾರೀಕಿಗೆ ಈ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಸುಮಾರು 18 ಶಾಸಕರು ಒಟ್ಟಿಗೆ ನಿಂತು ಪೋಸನ್ನು ಕೊಟ್ಟಿದ್ದಾರೆ. ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ H.C. ಬಾಲಕೃಷ್ಣ ಜೊತೆಗೆ C.P. ಯೋಗೇಶ್ವರ್ ಈ ಟೀಮ್ನಲ್ಲಿ ಮುಖ್ಯವಾಗಿ ಕಾಣಿಸ್ಕೊಂಡಂತಹ ನಾಯಕರು. C.P. ಯೋಗೇಶ್ವರ್ ಅವರಂತೂ ನಾವು 40 ಜನ ಇದ್ದೇವೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಕುಣಿಗಲ್ ಶಾಸಕ ರಂಗನಾಥ್, ಆನೇಕಲ್ ಶಿವಣ್ಣ,
ಮದ್ದೂರ್ ಉದಯ್, ರವಿ ಗಾಣಿಗ, ಬಸವರಾಜ್ ಶಿವಗಂಗಾ, ಶರತ್ ಬಚ್ಚೇಗೌಡ, ಹೊನ್ನಾಳಿ ಶಾಸಕ ಶಾಂತನಗೌಡ, ಹಿರಿಯೂರು ಶಾಸಕ ಇ ಸುಧಾಕರ್, ರಮೇಶ್ ಬಂಡಿ ಸಿದ್ದೇಗೌಡ, ಗಣೇಶ್ ಹುಕ್ಕೇರಿ, ಮಂತರಗೌಡ, ಪ್ರಕಾಶ್ ಕೋಳಿವಾಡ್, ನಯನಾ ಮೋಟಮ್ಮ, ಎನ್ ಎ ಹ್ಯಾರಿಸ್ ಹಾಗೂ ಸಚಿವರಾದ ಮಂಕಾಳ್ ವೈದ್ಯ ಮತ್ತು ಕೆ ಹರೀಶ್ ಗೌಡ ಇವರೊಂದಿಗೆ MLC ರವಿ ಸೇರಿದಂತೆ ಇನ್ನೂ ಅನೇಕರು ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಭೆಯ ಹಿಂದಿರುವ ಅಸಲಿ ಉದ್ದೇಶ ಏನಂದರೆ ನಾಯಕತ್ವದ ಗೊಂದಲವನ್ನು ಬಗೆಹರಿಸೋದು. ಅಂದರೆ DK ಶಿವಕುಮಾರ್ ಅವನ್ನ CM ಮಾಡಬೇಕು ಅನ್ನೋ ಪಟ್ಟು ಹಿಡಿಯೋದು. HC ಬಾಲಕೃಷ್ಣ ಅವರು ಸ್ಪಷ್ಟವಾಗಿ ಹೇಳ್ತಾರೆ, KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಾದರೆ ಮಾಡಿ, ಆದರೆ ಈ ನಾಯಕತ್ವ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪನ್ನು ಇಟ್ಬಿಡಿ ಅಂತ. ಇಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಾನಿ ಆಗಿಬಿಡುತ್ತೆ. ಜೊತೆಗೆ 2028ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಹೈಕಮಾಂಡ್ ತಕ್ಷಣ ಮಧ್ಯಪ್ರವೇಶ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದು ಅವರ ಪಟ್ಟು. ಅಂದರೆ ಇದೊಂಥರ ನೇರವಾದ ವಾರ್ನಿಂಗ್ ಅಂತ ಹೇಳ್ಬೋದು. DK ಶಿವಕುಮಾರ್ ಅವರನ್ನು CM ಮಾಡ್ತೀರಾ ಇಲ್ವಾ ಇಷ್ಟು ಹೇಳಿಬಿಡಿ, ಅದಾದಮೇಲೆ ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ದಂಗಿದೆ. DK ಟೀಮ್ ಈ ಸಭೆಯ ಮೂಲಕ ಒಂದು ರೀತಿಯ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ನಮ್ಮ ಹತ್ರನೂ ಪಡೆಗಳಿದೆ, ನಮ್ಮ ಹತ್ರನೂ ಬಜೆಟ್ ಬೀಳ್ಸೋದಕ್ಕೆ ಆಗುತ್ತೆ ಅಂತ ಹೇಳ್ದಂಗಿದೆ. ಒಂದು ವೇಳೆ ಈ 40 ಶಾಸಕರು ಬಜೆಟ್ ಅಧಿವೇಶನಕ್ಕೆ ಏನಾದರೂ ಗೈರು ಹಾಜರಾದರೆ ಬಜೆಟ್ ಬಿಲ್ ಪಾಸ್ ಆಗೋದಿಲ್ಲ. ಬಜೆಟ್ ಬಿದ್ದು ಹೋದರೆ ಸರ್ಕಾರವೇ ಬಿದ್ದು ಹೋದಂಗೆ. ಈ ತಂತ್ರಗಾರಿಕೆ ಇದರ ಹಿಂದೆ ಕಾಣಿಸ್ತಾ ಇದೆ ನೋಡಿ. ಇನ್ನು MLA ಉದಯ್ ಅವ್ರ ಪ್ರಕಾರ ಈ ತಿಂಗಳ ಅಂತ್ಯದವರೆಗೆ ಕಾದು ನೋಡಿ, ನಂತರ ಎಲ್ಲರೂ ಒಟ್ಟಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಿದ್ದಾರಂತೆ. ಇನ್ನು ಈ ಸಭೆಯ ನಂತರ ಶಾಸಕ HC ಬಾಲಕೃಷ್ಣ ಅವರು ಕುಟುಂಬ ಸಮೇತ ಮಹಾರಾಷ್ಟ್ರದ ಶಿರಡಿಗೆ ತೆರಳುತ್ತಾ ಇದ್ದಾರೆ. ಬಾಲಕೃಷ್ಣ ಅವರು ಹೇಳೋ ಪ್ರಕಾರ ತಮ್ಮ ಹುಟ್ಟು ಹಬ್ಬದ ಸಲುವಾಗಿ ಸಾಯಿಬಾಬಾ ದರ್ಶನಕ್ಕೆ ಹೋಗ್ತಿದ್ದೀವಿ ಅಂತ. ಆದರೆ ಅಸಲಿ ವಿಷಯ ಬೇರೆನೇ ಇದೆ ನೋಡಿ. ಈ ಸಭೆಯ ನಂತರ ಬಾಲಕೃಷ್ಣ ಅವ್ರ ಮುಂದೆ ಸಹಜವಾಗಿ ಪ್ರಶ್ನೆಗಳಂತೂ ಹೇಳುತ್ತೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವರು ಈಗ 2 ದಿನಗಳಲ್ಲಿ ವಾಪಸ್ ಬರಲಿದ್ದು, ನಂತರ ಮುಂದಿನ ಪ್ಲಾನ್ ಏನು ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲೀಗ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕುವಂತಹ ತಂತ್ರವನ್ನು DK ಟೀಮ್ ಮಾಡ್ತಾ ಇದೆ. ಮಾರ್ಚ್ 2ನೇ ತಾರೀಕಿನಂದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಈಗ ಬರ್ತಾ ಇದೆ. ಈ ಸಭೆಯ ಮಾಹಿತಿ ಸಿದ್ದರಾಮಯ್ಯನವರಿಗೆ ಮೊದಲೇ ತಿಳಿದಿತ್ತು. ಆ ಕಾರಣಕ್ಕಾಗಿ ಅವರು ತಮ್ಮ ಬೆಂಬಲಿಗರನ್ನ ಮಾರ್ಚ್ 3ರವರೆಗೆ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ DK ಟೀಮ್ ಕೂಡ ತುಂಬ ವೇಗವಾಗಿ ರೆಡಿ ಆಗ್ತಾ ಇದೆ. ಬಜೆಟ್ ಅಸ್ತ್ರವನ್ನು ಬಳಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಣಗಳ ನಡುವಿನ ಈ ಶೀತಲ ಸಮರ ಏನಿದೆ, ಇದು ಈಗ ಬೀದಿಗೆ ಬಂದು ನಿಂತಿದೆ. 40 ಶಾಸಕರ ಈ ಒಗ್ಗಟ್ಟು ಸರ್ಕಾರದ ಅಸ್ತಿತ್ವಕ್ಕೆ ಸವಾಲಾಗುತ್ತಾ, ಅಥವಾ ಹೈಕಮಾಂಡ್ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತೆ, ಇದೆಲ್ಲವನ್ನು ಕೂಡ ನಾವೆಲ್ಲ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.